ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ತಲೆಯಲ್ಲಿ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ದರೂ ಕೂಡ ಸ್ನೇಹಿತರೆ, ಈ ಒಂದು ನ್ಯಾಚುರಲ್ ಆಗಿರುವಂಥ ಡ್ರೈನ ನೀವು ಬಳಸ್ತಾ ಬನ್ನಿ ಸ್ನೇಹಿತರೆ. ಹೋಮ್ ರೆಮಿಡಿಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕ್ಯಾಲ್ಪ್ಗೆ ಆ್ಯಂಡ್ ನಮ್ಮ ಹೇರ್ಸ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ನಾವೆಷ್ಟೆಲ್ಲ ಕೆಮಿಕಲ್ ಯುಕ್ತವಾದಂಥ ಹೇರ್ ಡ್ರೈಗಳಾಗಿರ್ಬೋದು ಅಥವಾ ಸಿರಮ್ಗಳಿಗಾಗಿರ್ಬೋದು ಎಷ್ಟೆಲ್ಲ ಯೂಸ್ ಮಾಡ್ತಾ ಬಂದು ನಮ್ಮ ಹೇರ್ಸ್ನ ತುಂಬಾ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಮಾಡ್ಕೋತಾ ಇರೋದು. ಇವಾಗಲಂತೂ ಸ್ನೇಹಿತರೆ, ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ವೈಟ್ ಹೇರ್ ಸಮಸ್ಯೆ ಆಗ್ಬೋದು ಅಥವಾ ಹೇರ್ ಫಾಲ್ ಸಮಸ್ಯೆ ಆಗ್ಬೋದು, ತುಂಬಾ ಜಾಸ್ತಿಯಾಗಿ ಕಾಣಿಸ್ಕೋತಾ ಇದೆ ಸ್ನೇಹಿತರೆ. ಇದಕ್ಕೆ ನಾವು ಸೇವಿಸ್ತಾ ಇರುವಂಥ ಆಹಾರ ಕೂಡ ತುಂಬಾ ಪ್ರಮುಖವಾದದ್ದು ಸ್ನೇಹಿತರೆ. ನಾವು ತುಂಬ ಆಯಿಲಿ ಫುಡ್ಗಳನ್ನ ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ತಲೆಯಲ್ಲಿ ವೈಟ್ ಹೇರ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ನಮ್ಮ ಆರೋಗ್ಯ ಕೂಡ ತುಂಬಾ ಹದಗೆಡ್ತಾ ಹೋಗುತ್ತೆ ಸ್ನೇಹಿತರೆ. ನೋಡಿ, ಇವಾಗ ವೈಟ್ ಹೇರ್ ಸಮಸ್ಯೆಯಿಂದ ನಾವು ಸಂಪೂರ್ಣವಾಗಿ ಪರಿಹಾರ ಪಡ್ಕೊಳ್ಬೇಕು ಸ್ನೇಹಿತರೆ. ಅಂದರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ ಸ್ನೇಹಿತರೆ. ಯಾಕಂದರೆ ತುಂಬಾ ಈ ಒಂದು ವಿಡಿಯೋ ನಿಮ್ಮ ಹೇರ್ಸ್ಗೆ ಒಳ್ಳೆಯದು, ಹಾಗೂ ಇದರಿಂದ ತುಂಬಾ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ. ನೋಡಿ, ಹಾಗೂ ನಮಗೆ ಉದ್ದವಾಗಿ ಹಾಗೂ ತಿಕ್ಕಾಗಿ ಕೂದಲು ಬೇಕಂದರೂ ಕೂಡ ಈ ಒಂದು ವಿಡಿಯೋನ ನೋಡ್ಕೊಂಡು ಹೋಗಿ. ಬನ್ನಿ, ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ನ ತೊಗೊಂಡಿರೋದು ಸ್ನೇಹಿತರೆ. ಆ್ಯಂಡ್ ಇದ್ರ ಒಳಗಡೆ ಇನ್ಸ್ಟೆಂಟ್ ಬ್ರೂ ಪೌಡರ್ನ ತೊಗೊಂಡಿರೋದು. ನೋಡಿ, 2 ರೂಪಾಯಿಗಷ್ಟೇ ಸಿಗುತ್ತೆ. ಜಾಸ್ತಿ ದುಡ್ಡು ಖರ್ಚು ಮಾಡೋ ಅಗತ್ಯ ಇಲ್ಲ ನೋಡಿ ಸ್ನೇಹಿತರೆ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಒಂದು ಹೇರ್ ಪ್ಯಾಕ್ನ ಮಾಡ್ಕೊಳ್ಬೋದು. ಹೇರ್ ಪ್ಯಾಕ್ ಅನ್ಬೋದು, ಹೇರ್ ಸಿರಮ್ ಅನ್ಬೋದು ಸ್ನೇಹಿತರೆ. ನಮ್ಮ ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು. ಆ್ಯಂಡ್ ನಮ್ಮ ವೈಟ್ ಹೇರ್ಸ್ ಕೂಡ ಬುಡದಿಂದನೇ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ನೋಡಿ, ಇವಾಗ 1 ಪಾಕೆಟ್ ಅಷ್ಟು ಪೂರ್ತಿಯಾಗಿ ಇದ್ರೊಳಗಡೆ ಹಾಕ್ಕೊಂಡಿರೋದು ಬ್ರೂ ಪೌಡರು. ಈ ಒಂದು ಬ್ರೂ ಪೌಡರ್ ನಮ್ಮ ಹೇರ್ಸ್ಗೆ ಯಾವ ರೀತಿ ವೈಟ್ ಹೇರ್ಸ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಡ್ತೇನೆ ಬನ್ನಿ. ಇದರಲ್ಲಿರುವಂಥ ಪ್ರೋಟೀನ್ ಯುಕ್ತವಾದಂಥ ಅಂಶ ಹಾಗೂ ತುಂಬಾ ಶೈನಿನೆಸ್ ಆಗಿ ನಮ್ಮ ಕೂದಲು ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೂ ನಮ್ಮ ವೈಟ್ ಹೇರ್ಸ್ ರಿಮೂವ್ ಮಾಡಲು ಕೂಡ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಇದನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ಏನು ಹಾಕೋತಾ ಇರೋದು ಅಂದರೆ 1 ಸ್ಪೂನಷ್ಟು ಕೋಕ್ನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ. ನೀವು ಇದ್ರೊಳಗಡೆ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡಿ, ನಾನು 1 ಸ್ಪೂನಷ್ಟು ಇದ್ರೊಳಗಡೆ ಆ್ಯಡ್ ಮಾಡ್ಕೊಳ್ತಾ ಇರೋದು. ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಕೋಕ್ನಟ್ ಪ್ಯಾರಾಶೂಟ್ ಆಯಿಲ್. ಇದರಲ್ಲಿ ಜಾಸ್ತಿ ಕೆಮಿಕಲ್ನ ಯೂಸ್ ಮಾಡೋದಿಲ್ಲ, ಹಾಗೂ ಈ ಒಂದು ಎಣ್ಣೆಯಿಂದ ನಮ್ಮ ಕೂದಲಲ್ಲಿ ಹೊಳಪು ತರುತ್ತೆ ಸ್ನೇಹಿತರೆ. ನೋಡಿ, ಈ 2 ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ ತಕ್ಷಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ. ನೋಡಿ, ಯಾವ ರೀತಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋದು, ಒಂದು ಹೇರ್ ಡ್ರೈ ರೀತಿಯಾಗಿ ರೆಡಿಯಾಗಿರೋದು ಸ್ನೇಹಿತರೆ. ಹಾಗೂ ಈ ಒಂದು ಇಂಗ್ರೀಡಿಯೆಂಟ್ಸ್ನಿಂದ ನಾವು ಚಿಕ್ಕ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಯಾವುದೇ ಒಂದು ಕೆಮಿಕಲ್ ಕೂಡ ಇದರಲ್ಲಿ ಯೂಸ್ ಮಾಡಿರೋದಲ್ವ, ಅದಕ್ಕೋಸ್ಕರ ಅವರು ಕೂಡ ಯೂಸ್ ಮಾಡಿದರೆ ತುಂಬಾ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ, ಚಿಕ್ಕ ಮಕ್ಕಳಿಗೂ ಕೂಡ. ಆ್ಯಂಡ್ ನೆಕ್ಸ್ಟ್ ಇದರೊಳಗಡೆ ನಾನು ಮೆಣಸಿನಕಾಳನ್ನ ತೊಗೊಂಡಿರೋದು. ಒಂದು 15 ಮೆಣಸಿನಕಾಯಿ ತೊಗೊಂಡ್ಬಿಟ್ಟು ನೋಡಿ, ಈ ರೀತಿ ಪೌಡರ್ನ ಮಾಡ್ಕೊಂಡಿರೋದು ಮೆಣಸಿನಕಾಳ್ದು. ಒಂದು 1/2 ಸ್ಪೂನಷ್ಟು ಮೆಣಸಿನಕಾಳನ್ನ ಇದ್ರೊಳಗಡೆ ಹಾಕ್ಕೊಂಡಿರೋದು. ಮೆಣಸಿನಕಾಳಿನಿಂದ ಕೂಡ ನಮ್ಮ ವೈಟ್ ಹೇರ್ಸ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಇದು ಕೂಡ ಈ ರೀತಿ ಇದ್ರೊಳಗಡೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ, ಹಾಕ್ಕೊಂಡ್ಬಿಟ್ಟ ತಕ್ಷಣ. ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ಏನು ಇಂಗ್ರೀಡಿಯೆಂಟ್ಸ್ ಹಾಕಬೇಕಂದ್ರೆ, ನಾವು ಡೈಲಿಯಾಗಿ ಯೂಸ್ ಮಾಡ್ತಾ ಇರ್ತೀವಲ್ಲ ಶಾಂಪೂನ, ನೀವು ಮನೆಯಲ್ಲಿ ಯಾವುದೇ ಒಂದು ಬ್ರ್ಯಾಂಡ್ ಶಾಂಪೂ ಯೂಸ್ ಮಾಡಿದರೂ ಕೂಡ ನಡೆಯುತ್ತೆ. ನಾನಿಲ್ಲಿ ಚಿಕ್ ಶಾಂಪೂನ ತೊಗೋತಾ ಇರೋದು ನೋಡಿ ಸ್ನೇಹಿತರೆ. ಇದರೊಳಗಡೆ ಸ್ವಲ್ಪ ಶಾಂಪೂನ ಹಾಕಿಬಿಡಿ. ಈ ರೀತಿಯಾಗಿ ಶಾಂಪೂ ಹಾಕೊಂಡಿದ ತಕ್ಷಣ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಬನ್ನಿ. ನಾವು ತಲೆ ಸ್ನಾನನ ಮಾಡ್ಕೊಳ್ಬೇಕಾದ್ರೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಇದರೊಳಗಡೆ ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡಿರೋದು. ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿ ತೆಳುವಾದ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡ್ಬಿಡಿ. ಆ್ಯಂಡ್ ನಮ್ಮ ಹೇರ್ಸ್ಗೆ ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ. ನೀವು ತಲೆ ಸ್ನಾನ ಮಾಡ್ಕೊಳ್ಳೋದಕ್ಕೆ ಮುಂಚೆ 1 ಅವರ್ ಮುಂಚೆ ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಹಾಗೆ ಬಿಡಿ 1 ಅವರ್ ಆಗೋವರೆಗೂ. ಆ್ಯಂಡ್ ನೆಕ್ಸ್ಟ್ ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ಈ ಒಂದು ಟಿಪ್ಸ್ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸ್ನೇಹಿತರೆ. ಇಷ್ಟವಾಗಲಿಲ್ಲ ಅಂದರೂ ಕೂಡ ಒಂದ್ಸಲ ಆದರೂ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಅಂತ ಇದರಿಂದ.
ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ಒಂದು ಟಿಪ್ಸ್ನ ಹೇಳೋದು ಮರಿಬೇಡಿ, ಯಾಕಂದರೆ ಅವ್ರ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದು ಆಗಿದೆ. ಇದನ್ನು ಅಪ್ಲೈ ಮಾಡಿಕೊಂಡು ನೀವು ಕೂಡ ರಿಸಲ್ಟ್ ಚೆನ್ನಾಗಿ ಬಂದರೆ ನನ್ನ ಜೊತೆ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗಾದರೆ ಮತ್ತೊಂದು ವಿಡಿಯೋದಲ್ಲೇ ಮತ್ತೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಸ್ಗಳೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.